ಹಾಯ್ ಹೆಲೋ ದಿಸ್ ಡಾಕ್ಟರ್ ಸಂಯುಕ್ತ ಫ್ರಮ್ ಆಯುಷ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತಿನ ನಮ್ಮ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಫೀಟಲ್ ಕಿಕ್ ಕೌಂಟ್ ಅಂದರೆ ಬೇಬಿ ಮೂಮೆಂಟ್ಸ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಬೇಬಿ ಮೂಮೆಂಟ್ಸ್ ನಮಗೆ ಜನರಲಿ 18 to 20 ವೀಕ್ಸಿಂದ ಪರ್ಸೀವ್ ಆಗೋದಕ್ಕೆ ಶುರು ಆಗುತ್ತೆ. ಕೆಲವೊಬ್ಬರಿಗೆ ಇವಾಗ ಪ್ಲಾಸೆಂಟಾ ಆ್ಯಂಟೀರಿಯರ್ ಇದೆ, ಇಲ್ಲ ತುಂಬ ದಪ್ಪ ಇದ್ದಾರೆ ಅನ್ನೋ ಪಕ್ಷದಲ್ಲಿ ಸ್ವಲ್ಪ ಬೇಬಿ ಮೂಮೆಂಟ್ಸ್ ಲೇಟಾಗಿ ಪರ್ಸೀವ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ನಮಗೆ ಈ ಬೇಬಿ ಮೂಮೆಂಟ್ಸ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 28 to 30 weeks, when the baby becomes to the stage of viability, it becomes more important, and doctors would suggest you to count the fetal kick count at the home. ಸೊ ಇನ್ನೊಂದೇನು ಅಂದರೆ ಫಾರ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಮೆಟರ್ನಲ್ ಸೈಡ್ ಆಗಿರ್ಬೋದು, ಇಲ್ಲ ಫೀಟಲ್ ಸೈಡ್ ಆಗಿರ್ಬೋದು. ಮದರ್ಗೆ ಇವಾಗ ಏನಾದರೂ ಶುಗರ್ಸ್ ಇದೆ, ಇಲ್ಲ ಹೈಪರ್ ಟೆನ್ಷನ್ ಇದೆ, ಇಲ್ಲ BP ಜಾಸ್ತಿ ಇದೆ, ಇಲ್ಲ ಬೇರೆ ಏನಾದರೂ ಕಾಯಿಲೆ ಇದೆ, ಇಲ್ಲ ಫ್ರಮ್ ದ ಫೀಟಲ್ ಸೈಡ್ ಬೇಬಿ ತುಂಬ ಚಿಕ್ಕದಾಗಿದೆ, IUGR ಆರ್ ಆಮ್ನಿಯೋಟಿಕ್ ಫ್ಲೂಯಿಡ್, ಆ ನೀರಿನ ಅಂಶ ತುಂಬ ಕಡಿಮೆ ಇದೆ. ಈ ಕಾರಣಗಳಿಂದ ಫೀಟಲ್ ಕಿಕ್ ಕೌಂಟ್ ವಿಲ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಚಿಕ್ಕ ಫ್ಲಿಕ್ಕರ್ ಅಂದರೆ ಒಂದು ಸ್ಮಾಲ್ ಟ್ಯಾಪಿಂಗ್ ಮೂಮೆಂಟ್ ಥರ ಇರುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಮಗು ಬೆಳೀತಾ ಏನಾಗುತ್ತೆ ಅಂದರೆ ಮಸಲ್ ಟೋನ್ ಆ್ಯಂಡ್ ಆರ್ಗನ್ಸ್ ವುಡ್ ಸ್ಟಾರ್ಟ್ ಟು ಡೆವಲಪ್. ಅವಾಗ ಏನಾಗುತ್ತೆ, ಬಿಕಾಸ್ ಆಫ್ ದ ಸೈಜ್ ಆ್ಯಂಡ್ ನೀರಿನ ಅಂಶ ಜಾಸ್ತಿ ಆಗೋ ಟೈಮಲ್ಲಿ ನಮಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಪರ್ಸೀವ್ ಆಗ್ತಾ ಹೋಗುತ್ತೆ. ಸೊ ಬೇಸ್ಲೈನ್ ಲೆವೆಲ್ ನಿಮ್ಮ ಬೇಬಿ ಮೂಮೆಂಟ್ಸ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರಿಗೆ ಫಸ್ಟಿಂದನೂ ಜಾಸ್ತಿ ಇರುತ್ತೆ, ಒಬ್ಬೊಬ್ಬರಿಗೆ ಫಸ್ಟಿಂದನೂ ಕಡಿಮೆ ಇರುತ್ತೆ. ಎಷ್ಟೇ ಜಾಸ್ತಿ ಇರಲಿ, ಎಷ್ಟೇ ಕಡಿಮೆ ಇರಲಿ, ಬೇಬಿ ಮೂಮೆಂಟ್ಸು ಊಟ ಆದ ನಂತರ ಒಂದು ಜಾಗದಲ್ಲಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು 1 hour ಊಟ ಆದಮೇಲೆ, ಸೊ ಇಟ್ ಶುಡ್ ಬಿ ಅರೌಂಡ್ 3 times in a day, ಸೇ ಪೋಸ್ಟ್ ಬ್ರೇಕ್ಫಾಸ್ಟ್, ಪೋಸ್ಟ್ ಲಂಚ್ ಆ್ಯಂಡ್ ಪೋಸ್ಟ್ ಡಿನ್ನರ್. ಸೊ 1 hour ರಿಲ್ಯಾಕ್ಸ್ಡಾಗಿ ಒಂದು ಹತ್ರ ಕೂತ್ಕೊಂಡು ಯು ಜಸ್ಟ್ ಟ್ರೈ ಟು ಕೌಂಟ್ 4 to 5 ಮೂಮೆಂಟ್ಸ್ ಮೇಲೆ ಇದೆ ಅಂದರೆ ಇಟ್ ಇಸ್ ನಾರ್ಮಲ್. ಆ್ಯಂಡ್ ಆಲ್ ಪುಟ್ ಟುಗೆದರ್, ಸೊ ಒಂದು ದಿನಕ್ಕೆ 3 times ಯು ವಿಲ್ ಬಿ ಕೌಂಟಿಂಗ್. ಸೊ ಆಲ್ ಪುಟ್ ಟುಗೆದರ್ ಇನ್ ಡೇ 10 to 15 ಮೂಮೆಂಟ್ಸಿಂದ ಜಾಸ್ತಿ ಇದೆ ಅಂದರೆ ಬೇಬಿ ಇಸ್ ಫೈನ್ ಅಂತ ಅರ್ಥ. ಆ್ಯಂಡ್ ದಿಸ್ ಒನ್ ಕ್ಯಾನ್ ಬಿ ಟೋಲ್ಡ್ ಓನ್ಲಿ ಫ್ರಮ್ ದ ಸೈಡ್ ಆಫ್ ಅ ಪ್ರೆಗ್ನೆಂಟ್ ಪೇಷಂಟ್. ಸೊ ಇಟ್ ಇಸ್ ದ ಪ್ರೆಗ್ನೆಂಟ್ ಪೇಷಂಟ್ ಹೂ ವಿಲ್ ಬಿ ಡಿಸೈಡಿಂಗ್ ವೆದರ್ ದ ಬೇಬಿ ಇಸ್ ಫೈನ್ ಆರ್ ನಾಟ್. ಆ್ಯಂಡ್ ಬೇಬಿ ಮೂಮೆಂಟ್ಸ್ ತುಂಬ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಪಕ್ಷದಲ್ಲಿ ನೀವೇನು ಮಾಡಬೇಕು ಅಂದರೆ ಯು ಕ್ಯಾನ್ ಟ್ರೈ ಟು ಹ್ಯಾವ್ ಸಮ್ ಜ್ಯೂಸ್ ಆರ್ ಎನಿ ಚಾಕ್ಲೇಟ್ ಆರ್ some drink or something like that, and then try to just remeasure it or recount it after say some 2 hours later, because baby will also sleep, ಒಳಗಡೆನೂ ಅದು ಗರ್ಭಕೋಶದಲ್ಲಿ it will be sleeping, 1.5 hour to 2 hours ಬಿಟ್ಕೊಂಡು ನೀವು ಮತ್ತೆ ಪುನಃ ಕೌಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೇ ಒಂದು 3 ಅವರಿಂದ 4 ಅವರ್ಗೆ ಅದು ಬೇಬಿ ಮೂಮೆಂಟ್ಸ್ ನಮಗೆ ಕರೆಕ್ಟಾಗಿ ಪರ್ಸೀವ್ ಆಗ್ತಾ ಇಲ್ಲ, ನನಗೆ ನಿಜವಾಗ್ಲೂ ಬೇಬಿ ಮೂಮೆಂಟ್ ಕಡಿಮೆ ಇದೆ ಅನ್ನೋ ಒಂದು ಇದಕ್ಕೆ ಬಂದಾಗ ನೀವು ಯು ಹ್ಯಾವ್ ಟು ಜಸ್ಟ್ ಗೋ ಆ್ಯಂಡ್ ಕಾಂಟ್ಯಾಕ್ಟ್ ಯುವರ್ ಡಾಕ್ಟರ್ ಇಮಿಡಿಯೇಟ್ಲಿ. ಅವಾಗ ಯುವರ್ ಡಾಕ್ಟರ್ ಮೈಟ್ ಚೆಕ್ ಆನ್ ವಿತ್ ದ ಸ್ಕ್ಯಾನ್ಸ್, ಹಾರ್ಟ್ ಬೀಟ್ ನೋಡೋದು, NST ಸ್ಟ್ರಿಪ್ ಹಾಕೋದು ಟು ಮಾನಿಟರ್ ವೆದರ್ ಎವ್ರಿಥಿಂಗ್ ಇಸ್ ಫೈನ್. ಆ್ಯಂಡ್ ಬಯೋಫಿಸಿಕಲ್ ಪ್ರೊಫೈಲ್ ಅಂತ ಹೇಳ್ತೀವಿ, ಬೇಬಿ ಮೂಮೆಂಟ್ಸ್ ಅಲಾಂಗ್ ವಿತ್ ದ ಆಮ್ನಿಯೋಟಿಕ್ ಫ್ಲೂಯಿಡ್ ಕಂಟೆಂಟ್ ಆ್ಯಂಡ್ NST ಸ್ಟ್ರಿಪ್ ಎಲ್ಲ ಇದು ಮಾಡಿಕೊಂಡು ದೇ ವಿಲ್ ಟೆಲ್ ಅಸ್ ವೆದರ್ ಬೇಬಿ ಇಸ್ ಫೈನ್, ವಾಟ್ ಟು ಡೂ ಅಂತ. ಯಾಕೆ ಅಂದರೆ ಇವಾಗ ಹೈ ಶುಗರ್ಸ್ ಇರೋರಿಗೆಲ್ಲ ನಾನು ಮಗು ಒಂದು 36 to 37 ವೀಕ್ಸ್ ಕ್ರಾಸ್ ಆಗೋಗಿದೆ ಅಂದರೆ ಚೆನ್ನಾಗಿ ದಪ್ಪ ಇದೆ ಆ್ಯಂಡ್ ಇಟ್ಸ್ ಆಲ್ ಬಿಗ್ ಆ್ಯಂಡ್ ನಿಯರ್ ಟರ್ಮ್ ಟು ಡೆಲಿವರಿ ಅನ್ನೋ ಟೈಮಲ್ಲಿ ಇಂಟ್ರೈಟ್ರೆಂಟ್ ಫೀಟಲ್ ಡೆತ್ಸು ಆಗಬಹುದು. ಸೊ ಅದಕ್ಕೆ ನಮಗೆ ಅರ್ಲಿಯಾಗಿ ಇರೋ ಒಂದು ಸೈನ್ ಏನು ಅಂದರೆ ಈ ಡಿಕ್ರೀಸ್ ಫೀಟಲ್ ಮೂಮೆಂಟ್. ಅಕಾರ್ಡಿಂಗ್ ಟು ಅವರ್ ಮೆಡಿಕಲ್ ಲ್ಯಾಂಗ್ವೇಜ್ ವಿ ಕಾಲ್ ದಿಸ್ ಒನ್ ಆಸ್ ಅ ಫೀಟಲ್ ಅಲಾರ್ಮ್ ಸೈನ್ ಅಂತ. ಸೊ ದಿಸ್ ಒನ್ ಓನ್ಲಿ ದ ಪ್ರೆಗ್ನೆಂಟ್ ಲೇಡಿ ಕ್ಯಾನ್ ಪರ್ಸೀವ್ ಆ್ಯಂಡ್ ಓನ್ಲಿ ಯು ಕ್ಯಾನ್ ಟೇಕ್ ಎ ಡೆಸಿಷನ್ ಟು ಗೋ ಆ್ಯಂಡ್ ರೀಚ್ ಯುವರ್ ಡಾಕ್ಟರ್ ಅಟ್ ದ ಅರ್ಲಿಯೆಸ್ಟ್. ಆ್ಯಂಡ್ ಇವಾಗ ಬೇಬಿ ಮೂಮೆಂಟ್ಸ್ ನಿಜವಾಗ್ಲೂ ಕಡಿಮೆ ಇದೆ ಆ್ಯಂಡ್ ಬೇಬಿ ಈಸ್ ವಯಬಲ್ ಅನ್ನೋ ಟೈಮಲ್ಲಿ ಯುವರ್ ಡಾಕ್ಟರ್ would really investigate on it with a further test of scannings or NST, and then they would take a decision about the delivery or whatever it is there. So try to just use this fetal kick count concept in a proper way. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಒಂದೇ ಅವರಲ್ಲಿ ಇಲ್ಲ ಸೇ ಒಂದು 10 minutesಲ್ಲಿ ಅಂತ ಇಟ್ಕೊಳ್ಳಿ, ತುಂಬ ಮೂಮೆಂಟ್ಸ್ ಇರೋದನ್ನು ಇಟ್ ಇಸ್ ನಾಟ್ ಗುಡ್. ಯಾವಾಗಲೂ ಕಡಿಮೆ ಇದೆ ಆ್ಯಂಡ್ ಓಕೆ ರೀತಿಯಲ್ಲಿರೋ ಒಂದು ಮಗು ತುಂಬ ಮೂಮೆಂಟ್ ಬರ್ತಾ ಇದೆ, ಸೇ 1 ಅವರಲ್ಲಿ 40-45 ಮೂಮೆಂಟ್ಸ್ ಮೇಲೆ ಬರ್ತಾ ಇದೆ ಅಂದರೆ ದಟ್ ಈಸ್ ಆಲ್ಸೋ ನಾಟ್ ಎನ್ ಗುಡ್ ಸೈನ್. ಸೊ ಯು ಜಸ್ಟ್ ನೋ ದಿಸ್ ಫೀಟಲ್ ಕಿಕ್ ಕೌಂಟ್ ಕಾನ್ಸೆಪ್ಟ್ ಡು ಎಕ್ಸಿಸ್ಟ್, ಆ್ಯಂಡ್ ನೀವು ಮನೆಯಲ್ಲಿ ಇರೋ ಟೈಮಲ್ಲಿ ದ ವೆಲ್ ಬೀಯಿಂಗ್ ಆಫ್ ದ ಬೇಬಿ ಕ್ಯಾನ್ ಬಿ ಡಬ್ಲಿ ರಿಯಶೋರ್ಡ್ ಬೈ ದ ಫೀಟಲ್ ಕಿಕ್ ಕೌಂಟ್. ಆ್ಯಂಡ್ ಈ ಫೀಟಲ್ ಕಿಕ್ ಕೌಂಟ್ ನೀವು ಮೇ ಬಿ ಮೊಬೈಲಲ್ಲಿ ಯಾವುದಾದ್ರೂ ಆ್ಯಪಲ್ಲಿ ಯು ಕ್ಯಾನ್ ಜಸ್ಟ್ ನೋಟ್ ಡೌನ್, ಲೈಕ್ ಯು ಕ್ಯಾನ್ ಜಸ್ಟ್ ಮಾರ್ಕ್ ಇಟ್ ಡೌನ್, ಈ ಟೈಮಲ್ಲಿ ಇಷ್ಟಿತ್ತು ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಎನ್ count at the last. So 10 to 12 moments ಮೇಲೆ ಇದೆ and you can get reassured daily, or you can take one thread and knot it and try to know like whether the baby is fine or not.
So this is one very good way of monitoring the fetal well-being at the home. And if at all anything is not in track, then you have to reach your doctor at the earliest. Okay, thank you.